ಅದನ್ನು ತೆಗೆದುಕೊಂಡಿದ್ದಾರೆ. ಈ ಲೋಕದಲ್ಲಿ ಯಾರೂ ಮದುವೆ ಆಗುವುದಿಲ್ಲ. ನಾವು ಮದುವೆ ಆಗುವುದು ಯಾಕಾಗಿ ಹೆಂಡತಿ ತನಗೆ ಬೇಕು, ಇದು ಮತ್ತೊಬ್ಬರಿಗೆ ಕೊಡುವ ವಸ್ತುವಾಗಿರುತ್ತಲ್ಲ. ಯೋಚನೆ ಮಾಡಿ, ಇದು ದೊಡ್ಡವು ನಮಗೆ ಆದರ್ಶಪ್ರಾಯರು ಎನ್ನುವುದಾಗಿ ಲೋಕದವರೆಲ್ಲ ತಿಳ್ಕೊಂಡು ಅವರು ನಿರ್ಣಯಿಸುತ್ತಾರೆ. ಆನಂತರ ಊರಿನ ಹೆಂಡತಿಗೆ ಬೇರೆಯವರಿಗೆ ಕೊಡುವುದು ಆರಂಭಿಸಿದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದರ ನೋಡಿ ಲೋಕವೇ ಆಗುವುದು ಹೇಗೆ? ದೇವಾಲಯಗಳೆಲ್ಲ ಈ ದಶಕಕ್ಕೆ ಯಾವಾಗ ಸಾವನ್ನಪ್ಪುತ್ತಾನೆ ಅಂತ ಕಾಯ್ತಾ ಇದ್ದರೆ ನೀನು ಇದನ್ನು ಪೂಜಿಸಿದರೆ ಅವಲ್ಲ ಅಂತೀಯ. ಅವರು ಕಾಯುವುದನ್ನು ಯಾವ ಪೂಜಿಸಿದರು.